ಸಬ್ಡಿವಿಷನ್ ಆಫೀಸಲ್ಲಿ ಹೊಸ ನಿಯಮ, ಹೊಸ ಕಾನೂನು, ನಿಮ್ಮ ಹಕ್ಕುಪತ್ರದಲ್ಲಿ ನಿಮ್ಮ ಫೋಟೋ ಇದೆ, GPS ರೆಡಿ ಇದೆ, ರಿಜಿಸ್ಟರ್ ಆಗಿದೆ, ಈ ಖಾತೆ ಆಗಿದೆ. ಇಂಥ ಒಂದು ಆಧುನಿಕವಾದಂತಹ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಈ ವರ್ಷ ನಮ್ಮ ಕಂದಾಯ ಮಂತ್ರಿಗಳು ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ನಿಮ್ಮ ಪರವಾಗಿ ಅಭಿನಂದನೆಗಳು. ಅವ್ರಿಗೆ ಸಾರ್ವಜನಿಕರಿಂದ ಬಂದಂತಹ ಅರ್ಜಿಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಂದು ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ರಾಮನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮಂಗಳವಾರ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಜನರಿಗೆ ನಿವೇಶನ ಕಲ್ಪಿಸದ ಪರಿಣಾಮ ಸಾರ್ವಜನಿಕರು ನಿವೇಶನ ನೀಡುವಂತೆ ಹೆಚ್ಚು ಮನವಿ ಸಲ್ಲಿಸಿದ್ದು, ನಗರದ ಸುತ್ತ ಸುಮಾರು 200 ಎಕರೆ ಸರ್ಕಾರಿ ಗೋಮಾಳ ಭೂಮಿಯನ್ನು ಅಧಿಕಾರಿಗಳು ಈಗಾಗಲೇ ಗುರುತಿಸಿದ್ದಾರೆ. 3 ತಿಂಗಳ ಒಳಗಾಗಿ ನುಡಿದಂತೆ ನಿವೇಶನ ನೀಡುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಮಿಷನರ್ಗೆ ಸಾಕಷ್ಟು ಜನಕ್ಕೆ ನೆಲೆ ಇಲ್ಲ, ಸೂರಿಲ್ಲ, ಒಂದು ಮನೆ ಬೇಕಂತ ಹೇಳಿ ಇವತ್ತು ಬಹಳಷ್ಟು ಬೇಡಿಕೆ ಬಂದಿರುತ್ತೆ ನಮ್ಮ ಮನೆಗಳಿಗೆ. ಸೊ ಆದಷ್ಟು ಬೇಗ 1-2 ತಿಂಗಳು 3 ತಿಂಗಳಲ್ಲಿ ನಾನು ಜಿಲ್ಲಾಧಿಕಾರಿಗಳು ಈಗಾಗಲೇ ಸಾಕಷ್ಟು ಜಮೀನುಗಳ ಗುರುತಿಸಿದ್ದಾರೆ. ಸೈಟ್ಗಳು ಕೂಡ ಮಾಡೋಕ್ಕೆ ಪ್ರಾರಂಭನೂ ಕೂಡ ಮಾಡಿದೆ. ಇನ್ನೊಂದು 2-3 ತಿಂಗಳಲ್ಲಿ ನಾವು ಸೈಟ್ ಕೊಡುವಂತ ಕೆಲಸನೂ ಕೂಡ ಮಾಡ್ತೀವಿ. ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಚ್ಚಿನ ಬೇಡಿಕೆ ಇರೋದು ನೆಲೆ, ಸೂರು. ಎಲ್ರಿಗೂ ಕೂಡ ಇವು ಸುಮಾರು 25-30 ವರ್ಷದಿಂದ ಈ ಭಾಗದಲ್ಲಿ ಒಂದು ಸೈಟ್ ಆಗಲಿ, ಒಂದು ನೆಲೆ ಆಗಲಿ, ಸೂರಾಗಲಿ ಮಾಡಿಕೊಡಲಿಲ್ಲ. ಇವತ್ತು ನಮ್ಮ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ಸೊ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು ಮತ್ತು ನಮ್ಮ DDLR ಅವರು ಒಂದು 200 ಎಕರೆ ಗೋಮಾಳ ಲ್ಯಾಂಡನ್ನು ಗುರುತಿಸಿದ್ದಾರೆ, ಸರ್ಕಾರಿ ಲ್ಯಾಂಡನ್ನು ಗುರುತಿಸಿದ್ದಾರೆ. ಅದಕ್ಕೆ ತಕ್ಕಂಥ ಡೆವಲಪ್ಮೆಂಟ್ಗೆ ಒಂದು 20 ಕೋಟಿ ರೂಪಾಯಿ ದುಡ್ಡು ಕೂಡ ಇವತ್ತು ಮಾನ್ಯ ವಸತಿ ಸಚಿವರು ಕೊಟ್ಟಿದ್ದಾರೆ. ಸೈಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ, ಚಾಲನೆ ಕೊಟ್ಟಿದ್ದೀವಿ. ದೊಡ್ಡಮಣ್ಣಗುಡಿಯಲ್ಲೂ ಮಾಡಿದ್ದೀವಿ, ಕೊತ್ತಿಪುರದಲ್ಲೂ ಮಾಡಿದ್ದೀವಿ. ಎಲ್ಲ ಊರಲ್ಲೂ ಕೂಡ ಈಗಾಗಲೇ ಸೈಟ್ಗಳ ಮಾಡೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಲೇಔಟ್ ಮಾಡಿ ಅಭಿವೃದ್ಧಿಗಳ ಕೆಲಸಗಳು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಹೆಚ್ಚಿಗೆ ಬಂದಿರೋದಂಥದ್ದು ಬರೀ ಸೈಟು. ನಮಗೆ ಮನೆ ಇಲ್ಲ, ಒಂದು ನೆಲೆ ಮಾಡಿಕೊಡಿ, ಒಂದು ಸೂರು ಮಾಡಿಕೊಡಿ. ಎಲ್ಲೋ ಕೆಲವು ನೀರು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ಕೆಲವು ರಸ್ತೆ ಚರಂಡಿಗಳು ಹೇಳಿದ್ದಾರೆ, ಖಾತೆ ವಿಚಾರ ಬಂದಿದೆ. ಎಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಅವ್ರಿಗೆ ಜಿಲ್ಲಾಧಿಕಾರಿಗಳು ಮತ್ತು CO ಅವ್ರಿಗೆ, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಮನವಿನೂ ಕೂಡ ಮಾಡಿದ್ದೀನಿ. ಆದಷ್ಟು ಬೇಗ ಅದಕ್ಕೆ ಸ್ಪಂದನೆಯನ್ನು ಮಾಡಿ ಒಂದು ಮುಕ್ತವಾದಂಥ ಒಂದು ನ್ಯಾಯವನ್ನು ಎಲ್ರಿಗೂ ಕೊಡಿ ಅಂತ ನಾನು ಅವ್ರಿಗೆ ಮನವಿ ಮಾಡಿದ್ದೀನಿ.